ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸರ್, ಇದು ಸವಾಯಿಪಾಳ್ಯ ಜಾಮಿಯಾ ಮಸ್ಜಿದ್. ಕಳೆದ 125 ವರ್ಷದಿಂದ ಈ ಮಸೀದಿ ಇಲ್ಲಿದೆ. ನಾವಿಲ್ಲಿ ಸ್ಥಳೀಯರು ಅನೇಕ ತಿಂಗಳಿಂದ ನಾವು ನೋಡ್ತಾ ಇದೀವಿ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ತಡೆಗೋಡೆ ಇದಾಗಲೇ ಇಲ್ಲಿಂದ ಬಿಡಿಜ್ವರೆಗೆ ಆಗಿದೆ, ಬಿಡಿಜಿಂದ ಮುಂದೆವರೆಗಾಗಿದೆ, ಬಿಡಿಜಿಂದ ಈ ಕಡೆಗೆ ಆಗಿಲ್ಲ. ಆ ಕಡೆ ಶಾಲೆ ಇದೆ, ಶಾಲೆಯಲ್ಲಿ ಒಂದು 100-200 ಮಕ್ಕಳು ಓದ್ತಾರೆ. ಇಲ್ಲದ ದೊಡ್ಡ ಅನಾಹುತ ಆದ್ರೆ ಇದಕ್ಕೆ ಹೊಣೆ ಯಾರು? ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ತಕ್ಷಣ ಇದನ್ನ ವೀಕ್ಷಣೆ ಮಾಡಿ ನೆರೆ ಪರಿಹಾರದ ಯಾರಿದೆ ಅವ್ರು ಬಂದ್ಬಿಟ್ಟು ನೆರೆ ಪರಿಹಾರದ ಕೊಡ್ಬೇಕು. ಮತ್ತೆ ನಮ್ಗೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ನನ್ನ ಹೆಸರು ಮೊಹಮ್ಮದ್ ಶಫಿ ಅಂತ. ನಾವು ಈ ಕೇರಿ ಹುಡುಗ. ಸುಮಾರು 125 ವರ್ಷದಿಂದ ಜಾಮಿಯಾ ಮಸೀದಿ ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತೆ, ಇಲ್ಲಿ ಮಸೀದಿದು ಲೆಟ್ರಿನ್ ಬಾತ್ರೂಮ್ ಎಲ್ಲ ಇತ್ತು. ಆ ತಡೆಗೋಡೆ ಇಲ್ಲ ಕಾರಣಕ್ಕೆ ಬಿದ್ದೋಗಿದೆ. ನೆನ್ನೆ ರಾತ್ರಿ ಕಳೆದ 24 ಗಂಟೆ ಆಗಿದ್ರು ಯಾರು ಅಧಿಕಾರಿಗಳು ಬಂದಿಲ್ಲ. ಇಲ್ಲಿ ಜಿಲ್ಲೆ ಉಸ್ತುವಾರಿ ಬಂದಿಲ್ಲ, ಮತ್ತೆ ಮಹಾನಗರ ಪಾಲಿಕೆ ಸದಸ್ಯರಾಗ್ರಿ ಯಾರು ನಮ್ಮ ಸದಸ್ಯರು ಬಂದಿದ್ರು. ಮತ್ತೆ ಇದು DC ಮತ್ತೆ ಮಹಾನಗರ ಪಾಲಿಕೆ ಈ ಮಸೀದಿ ಕಮಿಟಿ ಹಳೆ ಸುಮಾರು ಒಂದು 50 ವರ್ಷ ಕಮಿಟಿ ಅವ್ರು ಬಂದು ನನ್ನ ವಿಚಾರಣೆ ಮಾಡಿದ್ದಾರೆ. ಇಲ್ಲಿ ವಿಚಾರಣೆ ಮಾಡಿ ಮತ್ತೆ ಇಲ್ಲಿ ತಿಳಿಸಿದ್ದಾರೆ ಎಲ್ಲರಿಗೂ. ಮತ್ತೆ ಇಲ್ಲಿ ಮೇಯರು ಬಂದಿಲ್ಲ. ಇಲ್ಲಿ ನೆನ್ನೆ ರಾತ್ರಿ ನಾ ಬರ್ತೀನಿ ಅಂತ ಹೇಳಿ ಮೇಯರು ಬಂದಿಲ್ಲ. ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವರು ದಯವಿಟ್ಟು ಇಲ್ಲಿ ಬಂದು ಗಮನ ಹರಿಸಿ ನಮ್ ತಡೆಗೋಡೆಗೆ ಒಂದ್ಸಲ ಅವಕಾಶ ಮಾಡ್ಕೊಡ್ಬೇಕು. ಮತ್ತೆ ನಾವ್ MP ಅವರಿಗೆ ತಿಳಿಸ್ಬಿಡ್ತೀವಿ. ನಾವೇನಿದ್ರೇನು ಇಲ್ಲಿ ಹಳೆ ಶಾಲೆ ಇದೆ, 120 ವರ್ಷ ಶಾಲೆ ಇದೆ, ಮತ್ತು 200 ಮಕ್ಳು ಓದ್ತಾ ಇದಾರೆ. ಅಲ್ಲಿ ಅವ್ರ ಜೀವಕ್ಕೆ ಹಾನಿ ಯಾರಾಗತ್ತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಮಗೆ ತಡೆಗೋಡೆ ಕಟ್ಟಿನ ತರ ಮಾಡ್ಕೊಡ್ಬೇಕು.